ಸ್ಪರ್ಧಾಕಾಶ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಬಹಳಷ್ಟು ಆಸ್ಪಿರೆಂಟು ಈ ಅನುದಾನಿತ ಶಾಲಾ ಪ್ರೊಸೆಸ್ ನೇಮಕಾತಿ ಪ್ರೊಸೆಸ್ ಎಲ್ಲಿಗೆ ಬಂತು ಅಂತ ಕೇಳ್ತಾ ಇದ್ರಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗಾಗಲೇ 6,000 ಶಿಕ್ಷಕರನ್ನ ಪ್ರೌಢಶಾಲೆಗಳಲ್ಲಿ ನಾವು ತುಂಬ್ತೀವಿ ಅಂತೇಳಿ ಈಗ ಆಲ್ರೆಡಿ ಫೈನಾನ್ಷಿಯಲ್ ಅಪ್ರೂವಲ್ ನ ತೆಗೆದುಕೊಂಡಾಗಿದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಒಂದು ಈ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನೋಡಿರ್ತೀರಿ. ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ನಿನ್ನೆ ದಿನ ನಾವು ಡಿಪಾರ್ಟ್ಮೆಂಟ್ಗೆ ಹೋಗಿ ಭೇಟಿ ಕೊಟ್ಟಾಗ ಒಂದು ಏನಪ್ಪ ಗುಡ್ ನ್ಯೂಸ್ ಅನ್ನು ನಾವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಈಗ ಆಲ್ರೆಡಿ ಈ ಒಂದು ವಿಚಾರವಾಗಿ ಸಾಕಷ್ಟು ಸರ್ಕಾರ ಇದರಲ್ಲಿ ಬಹಳ ವೇಗವಾಗಿ ಏನಪ್ಪ ಕೆಲಸ ಮಾಡ್ತಾ ಇದೆ. ಈ ಹಿಂದೆ ನಿಮ್ಗೆ ಹೇಳಿದ್ದೀನಿ ಸ್ಟೆಪ್ 1, 2, 3 ಫಾಲೋ ಅಪ್ ಮಾಡ್ತಾರೆ ಅಂತೇಳಿ. ಇನ್ನ ಬಾಕಿ ಉಳಿದಿರ್ತಕ್ಕಂಥ ಪ್ರೊಸೆಸ್ ಏನು ಅಂತಂದ್ರೆ, ವಾಂಟೆಡ್ ಅಂದ್ರೆ ಕರಿಬೇಕು, ವಾಂಟೆಡ್ ಕಾಲ್ ಮಾಡಬೇಕು, ಅದು ಪತ್ರಿಕೆಯಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ. ಅದಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ನಿನ್ನೆ ದಿನ ನಾವು ಕೇಳಿ ಬಂದಾಗ ಅವ್ರು ಹೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ, ಯಾವ ಶಾಲೆಗಳಲ್ಲಿ ಯಾವ ಸಬ್ಜೆಕ್ಟ್ಗಳು ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನ ನಾವು ಮಾಹಿತಿಯನ್ನ ಕೇಳಿದ್ದೀವಿ. ಅದನ್ನ BO ಲಾಗಿನ್ ಥ್ರೂ ಮೂಲಕ ಮಾಹಿತಿಯನ್ನ ನಾವು ಸಂಸ್ಥೆಗಳು ಏನಪ್ಪಾ ಅಂದ್ರೆ ಫಿಲ್ಅಪ್ ಮಾಡಬೇಕು. ಅಂದ್ರೆ ಆಲ್ಮೋಸ್ಟ್ ಇದು ಸ್ಟೆಪ್ 2 ಏನಪ್ಪಾ ಅಂದ್ರೆ ಫಾಲೋ ಅಪ್ ಆಯ್ತು, ಕಂಪ್ಲೀಟ್ ಆಗಿ ಮುಗಿಸ್ಲಿಕ್ಕೆ ಅವ್ರು ಎಂಡಿಗೆ ಬಂದಿದ್ದಾರೆ ಅಂತ ಅರ್ಥ. ಅಂದ್ರೆ ಈ ಪ್ರೊಸೆಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಈ ನೇಮಕಾತಿ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಈ 56% ಏನಿದೆಯಲ್ಲ, ಇದು ಮೀಸಲಾತಿ, ಇದು ಕೋರ್ಟ್ ಅಲ್ಲಿ ಇದೆ. ಅದು ಏನಾದ್ರೂ ಮುಂದಿನ ಒಂದು 15 ಡೇಸ್ ಅಥವಾ ಒಂದು ತಿಂಗಳಲ್ಲಿ ಇದಕ್ಕೆ ಒಂದು ಏನಾದ್ರೂ ಸೊಲ್ಯೂಷನ್ ಸಿಗಬಹುದು. ಯಾಕಂದ್ರೆ ಅದು ಬಹಳ ಫಾಸ್ಟ್ ಆಗಿದೆ. ಮುಖ್ಯವಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿ ಏನಿದೆಯಲ್ಲ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ, ಇದು ಬಹಳ ವೇಗವಾಗಿ ನಡೀತಾ ಇದೆ. ಇಲ್ಲಿ ಪ್ರತಿಯೊಂದು ಶಾಲೆಯದು ಮಾಹಿತಿ ಏನಪಾತ್ರ ಸರ್ಕಾರ ಕೇಳಿದೆ. ಅದನ್ನ ಅವರು ಏನಪಾತ್ರ ಸಂಸ್ಥೆದವರು ಮಾಹಿತಿಯನ್ನ ಫಿಲ್ಅಪ್ ಮಾಡಬೇಕು. ಇದೆಲ್ಲ ಸಂಸ್ಥೆಗಳಿಗೆ ಏನಪಾತ್ರ ಅಪ್ಲೈ ಆಗುತ್ತೆ. ಅಂದ್ರೆ ಯಾವ ಅನುದಾನಿತ ಶಾಲೆಯಲ್ಲಿ ಅಡಿಯಲ್ಲಿ ಯಾವ ಬರ್ತಾವಲ್ಲ, ಅವೆಲ್ಲಾ ಶಾಲೆಗಳು ಈಗ BO ಲಾಗಿನ್ ಥ್ರೂ ಮೂಲಕ ತಮ್ಮ ಸಂಸ್ಥೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ, ಯಾವ ಸಬ್ಜೆಕ್ಟ್ಗಳು ಏನೇನು ಒಂದು ಕ್ಯಾಟಗರಿ ಫಾಲೋ ಅಪ್ ಅವರೇ ಮಾಡ್ತಾರೆ. ಅದು ಖಾಲಿ ಇದೆ ಅನ್ನೋದನ್ನ ಅವರು ಫಿಲ್ಅಪ್ ಮಾಡಬೇಕು. ಇಷ್ಟು ವಿಚಾರ ಇದೆ. ಇದಾದ್ಮೇಲೆ ವಾಂಟೆಡ್ ರಿಕ್ರೂಟ್ಮೆಂಟ್ ಅವರ ನೇಮಕಾತಿಯನ್ನ ಅವರು ಆರಂಭ ಮಾಡ್ತಾರ. ಅದು ಪತ್ರಿಕೆಯಲ್ಲಿ ನೀವು ನೋಡ್ತೀರಿ. ನಿನ್ನೆ ದಿನ ಡಿಪಾರ್ಟ್ಮೆಂಟ್ ಕೇಳಿದಾಗ ಇಷ್ಟು ಏನಪ್ಪಾ ಅಂದ್ರೆ ನಮ್ಗೆ ಮಾಹಿತಿ ಅಪ್ಡೇಟ್ ಆಗಿದೆ. ಆದ್ರೆ ಪ್ರೊಸೆಸ್ ಸ್ಟಾರ್ಟ್ ಆಗೋದು ಎಲ್ಲ ಅಂದ್ರೆ ಈಗ ಏನು ನೇಮಕಾತಿಗಳೆಲ್ಲ ಸ್ಟಾಪ್ ಆಗಿದಾವಲ್ಲ, ಇವೆಲ್ಲರ ಜೊತೆಗೇನೆ ಏನಪ್ಪಾ ಅಂದ್ರೆ ಅನುದಾನಿತ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ದಯವಿಟ್ಟು ಯಾರು ಕಾಲ್ ಮಾಡಕ್ ಹೋಗಬೇಡಿ. ಕಾಲ್ ಮಾಡಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನಾವು ಮಾಹಿತಿಯನ್ನು ಕೊಡ್ತೀವಿ. ನಿರಂತರವಾಗಿ ಏನ್ ಮಾಹಿತಿ ಇದೆಯಲ್ಲ ಅದನ್ನೆಲ್ಲ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಅಲ್ಲಿ ನೀವು ಜಾಯ್ನ್ ಆಗಬಹುದು. ಥ್ಯಾಂಕ್ ಯು ಆಲ್.